ನಮಸ್ಕಾರ, ವೆಲ್ಕಮ್ ಟು ಆಲ್. ಕುವೆಂಪು ವಿಶ್ವವಿದ್ಯಾಲಯ ಸ್ನಾತಕೋತ್ತರ ಮತ್ತು ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗ ಜ್ಞಾನಸೇದ್ರಿ ಶಂಕರಘಟ್ಟ. ಐ ಆಮ್ Ambrish Lamani, second year MPed. Today I am discuss about topic on differences between mat and mud surface ಖೋ under of the guidance Dr. Gajanan Prabhu, Chairman Department of Physical Education, ಜ್ಞಾನಸೇದ್ರಿ ಶಂಕರಘಟ್ಟ. ನಾವು ಇವತ್ತು ಖೋ ಆಟದ ಮ್ಯಾಟ್ ಖೋ ಅದು ಮಣ್ಣು ಖೋನ ವ್ಯತ್ಯಾಸಗಳನ್ನು ನೋಡ್ತಾ ಹೋಗೋದಾದರೆ, ಮೊದಲ ಇದು ಖೋ ಆಟದ ಇತಿಹಾಸ ನೋಡ್ತಾ ಇದ್ದರೆ, ಖೋ ಆಟವು ಪ್ರಾಚೀನ ಭಾರತದ ಹಳೆಯ ಮತ್ತು ಸಾಂಪ್ರದಾಯಿಕ ಆಟಗಳಲ್ಲಿ ಒಂದಾಗಿದೆ. ಖೋ ಆಟವು ಪ್ರಾಚೀನ ಸಂಸ್ಕೃತಿಯ ಆಳವಾಗಿ ಬೇರೆಂದು ಹೇಳಬಹುದಾಗಿದೆ. ಖೋ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದೆ ಇದರ ಮೂಲವು ಭಾರತ ಉಪಖಂಡದಲ್ಲಿ ಇದೆ ಎಂದು ನಂಬಲಾಗಿದೆ. ಇದು ಬೆನ್ನಟ್ಟುವಿಕೆ, ಚುರುಕುತನ ಆಟದ ವಿಕಸನಗೊಂಡಿದೆ. ಇದನ್ನು ಹೆಚ್ಚಾಗಿ ಹಳ್ಳಿಗಳಲ್ಲಿ ಮಕ್ಕಳು ನಿಯಮ ಮತ್ತು ನೈಸರ್ಗಿಕವಾಗಿ ಆಟದ ಮೈದಾನದಲ್ಲಿ ಬಳಸಿಕೊಂಡು ಆಡುತ್ತಾರೆ. 1914ರಲ್ಲಿ ಖೋ ಆಟವು ಮಹಾರಾಷ್ಟ್ರದ ಪುಣೆಯ ಡೆಕ್ಕನ್ ಜಿಮ್ಖಾನಾ ಎಂಬ ಸಂಸ್ಥೆಯವರು ಈ ಖೋ ಆಟವನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿ ಖೋ ಆಟದ ವ್ಯತ್ಯಾಸಗಳಂದರೆ ಮ್ಯಾಟ್ ಖೋ ಮತ್ತು ಮಣ್ಣಿನ ಖೋಕಿನ ವ್ಯತ್ಯಾಸಗಳನ್ನು ನೋಡ್ತಾ ಹೋದರೆ, ಡಿಫ್ರೆನ್ಸಸ್ ನೋಡ್ತಾ ಹೋದರೆ, ಮ್ಯಾಟ್ ಖೋ ಮೊದಲದಾಗಿ ಹೆಚ್ಚಿನದಾಗಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಹೆಚ್ಚಾಗಿ ಮ್ಯಾಟ್ನ ಬಳಸ್ತಾರೆ. ಮತ್ತು ಅದೇ ರೀತಿ ಆಡುವ ತಳಹದಿ ಮ್ಯಾಟ್ ರಬ್ಬರ್ ಮತ್ತು ಪ್ಲಾಸ್ಟಿಕ್ ಒಂದು ಮ್ಯಾಟ್ಗಳನ್ನ ಹೆಚ್ಚಾಗಿ ಬಳಸುವಂಥದ್ದು. ಹೆಚ್ಚಾಗಿ ಆಂತರಿಕ ಗಾಯಗಳು ಅಂದರೆ ಇಂಟರ್ನಲ್ ಇಂಜುರೀಸ್ಗಳಾಗುವಂಥ ಸಾಧ್ಯತೆಯಲ್ಲಿ ಮ್ಯಾಟ್ ಖೋದಲ್ಲಿ ನೋಡ್ಬೋದಾಗಿದೆ. ಮಣ್ಣು ಖೋ ಆರ್ ಗ್ರೌಂಡ್ ಖೋ ಅಂತ ಏನು ಹೇಳ್ತೀವಿ, ನೈಸರ್ಗಿಕ ಮಣ್ಣು ಮತ್ತು ಮೈದಾನದ ವೇಗದ ಆಟ. ಹಾಗೆ ಇದು ಹೆಚ್ಚಿನ ಒಂದು ನಿಧಾನಗತಿ ಆಟ ಆಗಿರ್ಬೋದು. ಆದರೂ ಕೂಡ ಇದು ಮಣ್ಣು ಸುರಕ್ಷತೆಯಲ್ಲಿ ಮತ್ತು ಗಾಯದ ಸಾಧ್ಯತೆ ಹೆಚ್ಚಾಗಿ ನಾವು ಇದರಲ್ಲಿ ಕಾಣ್ಬೋದಾಗಿದೆ. ಮಳೆ ಬಂದರೆ ಆಡಲು ತುಂಬ ಕಷ್ಟಕರವಾಗುವಂಥದ್ದೊಂದು. ಆಮೇಲೆ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿ ಈ ಮಣ್ಣು ಖೋವನ್ನು ಆಟವನ್ನು ಆಡ್ತಾರೆ. ಆಮೇಲೆ ಇದರ ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಇದರ ಲಕ್ಷಣಗಳು ನೋಡ್ತಾಯಿದ್ರೆ, ಮ್ಯಾಟ್ ಖೋನ ಬಗ್ಗೆ ಸಮದಟ್ಟವಾದ ಗತಿಯ ಆಟ, ಅಂದರೆ ಸಮದಟ್ಟವಾದ ಒಂದು ಸರ್ಫೇಸ್ನ ಒಂದು ಗತಿಯ ಆಟವಾಗಿದೆ. ತಂತ್ರಬದ್ಧ ಮತ್ತು ವೇಗಪೂರ್ಣ ಆಟಕ್ಕೆ ಉತ್ತಮ, ಅಂದರೆ ವೇಗವಾಗಿ ಆಡುವಂಥ ಆಟಕ್ಕೆ ಒಂದು ಉತ್ತಮವಾದ ಮ್ಯಾಟ್ ಖೋ ಅಂತ ಹೇಳ್ಬೋದಾಗಿದೆ. ಚಲನೆಯಲ್ಲಿರುವ ಆಟಗಾರ ಹೆಚ್ಚು ಅಂದರೆ ಹಿಡಿತಗಾರ ಹೆಚ್ಚಾಗಿ ಒಂದು ಹಿಡಿತದಲ್ಲಿ ಸಾಧನೆ ಮಾಡುವುದಕ್ಕೆ ಈ ಒಂದು ಮ್ಯಾಟ್ ಖೋ ಅನುಕೂಲಕರವಾಗಿದೆ. ಟೂರ್ನಮೆಂಟ್ಗಳಲ್ಲಿ ಹೆಚ್ಚಾಗಿ ಮ್ಯಾಟ್ಗಳನ್ನ ಬಳಸುವಂಥದ್ದು. ಅದೇ ರೀತಿ ಮ್ಯಾಟ್ ಖೋದಲ್ಲಿ ಮ್ಯಾಟ್ ಶೂಗಳನ್ನ ಬಳಸುವಂಥದ್ದು. ಅದೇ ರೀತಿ ಮಣ್ಣು ಖೋ ನೋಡೋದಾದರೆ, ಮಣ್ಣಿನ ಮೇಲೆ ಆಡುವಂಥ ಒಂದು ಖೋನ ಮಡ್ಡು ಖೋ, ಗ್ರೌಂಡ್ ಖೋ ಅಂತ ಕರಿತೀವಿ. ಗ್ರಾಮೀಣ ಮತ್ತು ಶಾಲಾ ಮಟ್ಟಗಳಲ್ಲಿ ಹೆಚ್ಚಾಗಿ ಸಾಮಾನ್ಯವಾಗಿ ಇದನ್ನು ಬಳಸ್ತಾರೆ. ಆಟಗಾರರ ದೈಹಿಕ ಮತ್ತು ಜೈವಿಕ ಶಕ್ತಿಯನ್ನು ಪರೀಕ್ಷಿಸಲಾಗುತ್ತದೆ ಇದರಲ್ಲಿ. ಆಮೇಲೆ ಮ್ಯಾಟ್ ಶೂಗಳನ್ನು ಬಳಸೋದಿಲ್ಲ, ಬದಲಿಗೆ ಬರೀ ಕಾಲಲ್ಲಿ ಆಡುವಂಥ ಒಂದು ಆಟವಾಗಿದೆ ಮಣ್ಣು ಖೋ. ಈಗ ನೋಡ್ಬೋದು ನಾವು ಈಗ ಮ್ಯಾಟ್ ಖೋ ಒಂದು ಚಿತ್ರಣ ನೋಡ್ಬೋದಾಗಿದೆ. ಇದು ಮ್ಯಾಟ್ ಖೋ ಅಂತ ನಾವು ಕರಿತೀವಿ. ಆಮೇಲೆ ಇದು ಮಣ್ಣು ಖೋ ಮಡ್ನಲ್ಲಿ ಅದರ ಗ್ರೌಂಡ್ನಲ್ಲಿ ಆಡುವಂಥ ಒಂದು ಮಡ್ಡು ಖೋ ಅಂತ ನಾವು ಕರಿತೀವಿ. ಇದರ ಅಡ್ವಾಂಟೇಜಸ್, ಅನುಕೂಲಗಳೇನೆಂದರೆ, ಮ್ಯಾಟ್ ಖೋಯಿಂದ ಗಾಯಗಳ ಸಾಧ್ಯತೆ ಒಂದು ಕಡಿಮೆ ಆಗುವಂಥ ಆಧುನಿಕ ತರಬೇತಿಗೆ ಇತ್ತೀಚಿನ ದಿನಗಳ ಆಧುನಿಕ ತರಬೇತಿಗೆ ತುಂಬ ಅನುಕೂಲಕರವಾಗಿದೆ ಅಂತ ಹೇಳ್ಬೋದಾಗಿದೆ. ಅಂದರೆ ಪ್ರಸರಣ ಹೇಗೆ ಅನುಕೂಲ ಅಂದರೆ, ನಾವು ಲೈವ್ ನೋಡೋದಕ್ಕೆ ತುಂಬ, ಅಂದರೆ ಲೈವ್ ಆಗಿ ನೋಡೋದಕ್ಕೆ ತುಂಬ ಒಂದು ಅನುಕೂಲಕರವಾಗಿದೆ ಅಂತ ಹೇಳ್ಬೋದಾಗಿದೆ. ಸಮದಟ್ಟವಾದ ಆಟ, ಸ್ಪರ್ಧಾತ್ಮಕ ಮಟ್ಟ ಹೆಚ್ಚು, ಅಂದರೆ ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಹೆಚ್ಚಾಗಿ ಮ್ಯಾಟ್ಗಳನ್ನ ಬಳಸೋದ್ರಿಂದ ಮ್ಯಾಟ್ ಖೋ ತುಂಬ ಉತ್ತಮವಾಗಿದೆ ಅಂತ ಹೇಳ್ಬೋದಾಗಿದೆ. ಮಣ್ಣು ಖೋ ನೈಸರ್ಗಿಕ ಮತ್ತು ದೈಹಿಕ ಶಕ್ತಿಯ ಅಭಿವೃದ್ಧಿಗೆ ಸಹಾಯಕ, ಅಂದರೆ ಇದು ನೈಸರ್ಗಿಕ ಮತ್ತು ದೈಹಿಕ ಶಿಕ್ಷೆಗೆ ಅಭಿವೃದ್ಧಿಕರವಾಗಿದೆ ಅಂತ ಹೇಳ್ಬೋದಾಗಿದೆ ಮಣ್ಣು ಖೋ. ಅರ್ಜುನಾತ್ಮಕ ಅನುಭವದೊಳಗೆ ದೊರಕುವಂಥದ್ದಾಗಿದೆ. ಕಡಿಮೆ ವೆಚ್ಚದಲ್ಲಿ ಆಯೋಜನೆ ಮಾಡುವುದು, ಅಂದರೆ ಹಣಕಾಸಿನ ವಿಚಾರದಲ್ಲಿ ಕಡಿಮೆ ವೆಚ್ಚದಲ್ಲಿ ಈ ಒಂದು ಮಣ್ಣು ಖೋನ ಆಯೋಜನೆ ಮಾಡುವಂಥದ್ದು ಸಾಧ್ಯತೆ ಇದೆ. ಅನಾನುಕೂಲ, ಡಿಸ್ಅಡ್ವಾಂಟೇಜಸ್ ಏನಿದೆ ಅಂದರೆ, ಮ್ಯಾಟ್ ಖೋ ಹೆಚ್ಚು ಬರುವಂಥ ಮ್ಯಾಟ್ಗಳನ್ನು ಬಳಸುವಂಥದ್ದು. ಆಮೇಲೆ ಪ್ರತಿಯೊಂದು ಸ್ಥಳದಲ್ಲಿ ಲಭ್ಯವಿಲ್ಲ, ಹೆಚ್ಚಾಗಿ ಪ್ರತಿಯೊಂದು ಸ್ಥಳದಲ್ಲಿ ಈ ಒಂದು ಮ್ಯಾಟ್ಗಳು ಲಭ್ಯವಿಲ್ಲ. ನೈಸರ್ಗಿಕ ಆಟದ ಅನುಭವ, ಅಂದರೆ ನೈಸರ್ಗಿಕ ಪ್ರಕೃತಿಯ ಒಂದು ಅನುಭವ ಪಡೆಯುವುದು ಕಡಿಮೆ ಆಗುತ್ತೆ ಇದರಲ್ಲಿ. ಹೆಚ್ಚಾಗಿ ಆಂತರಿಕ ಘಾತುಕಗಳನ್ನ ನೋಡ್ಬೋದು, ಅಂದರೆ ಇಂಟರ್ನಲ್ ಇಂಜುರೀಸ್ ಏನಿದ್ದಾವೆ ಈ ಒಂದು ಮ್ಯಾಟ್ ಖೋದ ಹೆಚ್ಚಾಗಿ ನಾವು ಕಾಣ್ಬೋದಾಗಿದೆ. ಗಾಯಗಳ ಅಪಾಯ ಹೆಚ್ಚು, ಅಂದರೆ ತೆರಚು ಗಾಯಗಳು, ಇನ್ನಿತರ ಗಾಯಗಳು ಹೆಚ್ಚಾಗಿ ಸರ್ಫೇಸ್ ಚೆನ್ನಾಗಿರಲ್ಲ ಅಂಥ ಮೂಮೆಂಟಲ್ಲಿ, ಅಂಥ ಸಂದರ್ಭದಲ್ಲಿ ಗಾಯಗಳು ಹೆಚ್ಚಾಗಿ ಕಾಣಬಹುದಾಗಿದೆ. ಮಳೆ ಮತ್ತು ಹುಲ್ಲಿನ ತಳದಿಂದ ಹೆಚ್ಚು ನಷ್ಟವಾಗುವುದು, ಅಂದರೆ ಮಳೆ ಬಂದಾಗ ಮತ್ತು ಹುಲ್ಲಿನ ಮೇಲೆ ಆಡುವಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಒಂದು ಅನಾನುಕೂಲ ಆಗ್ಬೋದು ಅಂತ ಹೇಳ್ಬೋದಾಗಿದೆ. ಹೆಚ್ಚು ತೊಂದರೆಗಳು ಬರುವಂಥ ಸಾಧ್ಯತೆ, ಅಂದರೆ ಜ್ವರ ಬರುವಂಥ ಇನ್ನಿತರ ಗಾಯಗಳಾಗುವಂಥ ಸಾಧ್ಯತೆಗಳನ್ನು ನೋಡ್ಬೋದಾಗಿದೆ. ಒಟ್ಟಾರೆ ಹೇಳೋದಾದರೆ, ಖೋ ಅಂದರೆ ಮಣ್ಣು ಖೋ ಮತ್ತು ಮ್ಯಾಟ್ ಖೋ ಎರಡು ತಮ್ಮದೇ ಆದ ಒಂದು ಪ್ರಾಧಾನ್ಯತೆಯನ್ನು ಹೊಂದಿದೆ. ಸ್ಪರ್ಧಾತ್ಮಕ ಮಟ್ಟದಲ್ಲಿ ಮ್ಯಾಟ್ ಖೋ ಹೆಚ್ಚಾಗಿ ಪ್ರಚಲಿತವಾಗಿದೆ ಅಂತ ಹೇಳ್ಬೋದಾಗಿದೆ. ಆದರೆ ಮಣ್ಣು ಖೋ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಾಗಿ
ಹೆಚ್ಚಾಗಿ ಬಳಸ್ತಾರೆ. ಅದೇ ರೀತಿ ಮ್ಯಾಟ್ ಖೋಖೋ ಇತ್ತೀಚಿನ ಇದನ್ನು ನಾವು ಬಳಸೋದ್ರಿಂದ ಹೆಚ್ಚಾಗಿ ಅಂದರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಇದನ್ನು ಬಳಸೋದ್ರಿಂದ ನಮ್ಮ ಒಂದು ಖೋಖೋ ಆಟ ಬೆಳವಣಿಗೆಗೆ ತುಂಬ ಅನುಕೂಲಕರವಾಗಿದೆ ಅಂತ ನಾವು ಹೇಳ್ಬೋದಾಗಿದೆ. ಥ್ಯಾಂಕ್ ಯು ಸೊ ಮಚ್.